ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ಕಂಪ್ಯೂಟರ್ಗೆ ಸಂಬಂಧಿಸಿದ ಪ್ರಮುಖ ಸಂಭವನೀಯ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡುತ್ತಾ ಹೋಗೋಣ. ಯಾಕೆಂದರೆ ವಿಲೇಜ್ ಅಕೌಂಟೆಂಟ್ ಹಾಗೂ PDOಗೆ ಈ ಪ್ರಶ್ನೆಗಳು ತುಂಬ ಉಪಯುಕ್ತವಾಗಿವೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಫಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ? ಕೆಳಗಿನವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ? ಆಪ್ಷನ್ 1 ಯುನಿಕ್ಸ್, ಆಪ್ಷನ್ 2 ಫೋರ್ಟ್ರಾನ್, ಆಪ್ಷನ್ 3 ಸಿ, ಆಪ್ಷನ್ 4 ಅಡಾ. ಕೆಳಗಿನವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಯುನಿಕ್ಸ್. ಯುನಿಕ್ಸ್ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ. ಇದನ್ನು ಹೊರತುಪಡಿಸಿ ಫೋರ್ಟ್ರಾನ್, ಸಿ, ಅಡಾ ಇವೆಲ್ಲವೂ ಕಂಪ್ಯೂಟರ್ನ ಪ್ರೋಗ್ರಾಮಿಂಗ್ ಭಾಷೆಗಳಾಗಿವೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಈ ಕೆಳಗಿನ ಕ್ಷೇತ್ರದೊಳಗೆ ಲ್ಯಾನ್ ವ್ಯಾಪಿಸಿರುತ್ತದೆ. ಈ ಕೆಳಗಿನ ಕ್ಷೇತ್ರದೊಳಗೆ ಲ್ಯಾನ್ ವ್ಯಾಪಿಸಿರುತ್ತದೆ. ಆಪ್ಷನ್ 1 2 ಕಿಲೋಮೀಟರ್, ಆಪ್ಷನ್ 2 15 ಕಿಲೋಮೀಟರ್, ಆಪ್ಷನ್ 3 10 ಕಿಲೋಮೀಟರ್, ಆಪ್ಷನ್ 4 5 ಕಿಲೋಮೀಟರ್. ಈ ಕೆಳಗಿನ ಕ್ಷೇತ್ರದೊಳಗೆ ಲ್ಯಾನ್ ವ್ಯಾಪಿಸಿರುತ್ತದೆ ಅಂದರೆ ಆಪ್ಷನ್ 3 10 ಕಿಲೋಮೀಟರ್. 10 ಕಿಲೋಮೀಟರ್ ಒಳಗೆ ಲ್ಯಾನ್ ವ್ಯಾಪಿಸಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ, ಯಾವ ಮೆಮೊರಿಯು ಚಂಚಲ ಅಥವಾ ಅಲ್ಪಕಾಲೀನ ಮೆಮೊರಿ ಆಗಿದೆ? ಯಾವ ಮೆಮೊರಿಯು ಚಂಚಲ ಅಥವಾ ಅಲ್ಪಕಾಲೀನ ಮೆಮೊರಿ ಆಗಿದೆ? ಆಪ್ಷನ್ 1 ರೋಮ್, ಆಪ್ಷನ್ 2 EPROM, ಆಪ್ಷನ್ 3 ರ್ಯಾಮ್, ಆಪ್ಷನ್ 4 PROM. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರ್ಯಾಮ್. ಈ ರ್ಯಾಮ್ ಅನ್ನೋದು ಚಂಚಲ ಅಥವಾ ಅಲ್ಪಕಾಲೀನ ಮೆಮೊರಿ ಆಗಿದೆ. ಈ ರ್ಯಾಮ್ನ ವಿಸ್ತೃತ ರೂಪ ಏನು ಅಂದರೆ ರ್ಯಾಂಡಮ್ ಎಸೆಸರಿ ಮೆಮೊರಿ ಅಂಥೇಳಿ ಕರಿತೀವಿ. ಇನ್ನು ರೋಮ್ನ ರೀಡ್ ಓನ್ಲಿ ಮೆಮೊರಿ ಅಂಥೇಳಿ ಕರಿತೀವಿ. ಇದು ರೋಮ್ ಅನ್ನೋದು ಕೇವಲ ಓದುವುದಕ್ಕೆ ಮಾತ್ರ ಬಳಸ್ತೀವಿ. ರೀಡ್ ಓನ್ಲಿ ಮೆಮೊರಿ ಅಂದರೆ ಕೇವಲ ಓದುವುದಕ್ಕೆ ಮಾತ್ರ ಬಳಸ್ತೀವಿ. ಇದು ರ್ಯಾಂಡಮ್ ಎಸೆಸರಿ ಮೆಮೊರಿ ಅನ್ನೋದನ್ನು ಓದು ಹಾಗೂ ಬರಹಕ್ಕೆ ಬಳಕೆ ಮಾಡ್ತೀವಿ. ಓದು ಮತ್ತು ಬರಹಗಳಿಗೆ ಬಳಕೆ ಮಾಡ್ತೀವಿ. ಇನ್ನು ಈ ರೋಮ್ ಅನ್ನೋದು ಇದು ಶಾಶ್ವತ ಮೆಮೊರಿಯಾಗಿದೆ. ಈ ರೋಮ್ ಅನ್ನೋದು ಶಾಶ್ವತ ಮೆಮೊರಿಯಾಗಿದೆ. ರೋಮ್ ಅನ್ನೋದು ಶಾಶ್ವತ ಮೆಮೊರಿಯಾಗಿದೆ. ರ್ಯಾಮ್ ಅನ್ನೋದು ಚಂಚಲ ಅಥವಾ ಅಲ್ಪಕಾಲೀನ ಮೆಮೊರಿಯಾಗಿದೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಅಂತರ್ಜಾಲದಲ್ಲಿ ಯಾಹೂ ಒಂದು ಡ್ಯಾಶ್ ಆಗಿದೆ? ಅಂತರ್ಜಾಲದಲ್ಲಿ ಯಾಹೂ ಒಂದು ಡ್ಯಾಶ್ ಆಗಿದೆ? ಆಪ್ಷನ್ 1 ಶೋಧಕ ಯಂತ್ರ, ಆಪ್ಷನ್ 2 ಸಹಾಯಕ ಯಂತ್ರ, ಆಪ್ಷನ್ 3 ಕೆರ್ನಲ್, ಆಪ್ಷನ್ 4 ಯಾವುದು ಅಲ್ಲ. ಅಂತರ್ಜಾಲದಲ್ಲಿ ಯಾಹೂ ಒಂದು ಡ್ಯಾಶ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಶೋಧಕ ಯಂತ್ರ. ಅಂತರ್ಜಾಲದಲ್ಲಿ ಯಾಹೂ ಒಂದು ಶೋಧನೆ ಮಾಡಲು ಬಳಸುವಂತಹ ಯಂತ್ರವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಐದನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಔಟ್ಪುಟ್ ಡಿವೈಸ್ ಅಲ್ಲ? ಕೆಳಗಿನವುಗಳಲ್ಲಿ ಯಾವುದು ಔಟ್ಪುಟ್ ಡಿವೈಸ್ ಅಲ್ಲ? ಆಪ್ಷನ್ 1 ಸ್ಕ್ಯಾನರ್, ಆಪ್ಷನ್ 2 LCD, ಆಪ್ಷನ್ 3 ಪ್ರಿಂಟರ್, ಆಪ್ಷನ್ 4 ಪ್ಲಾಟರ್. ಕೆಳಗಿನವುಗಳಲ್ಲಿ ಯಾವುದು ಔಟ್ಪುಟ್ ಡಿವೈಸ್ ಅಲ್ಲ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸ್ಕ್ಯಾನರ್. ಈ ಸ್ಕ್ಯಾನರ್ ಅನ್ನೋದು ಔಟ್ಪುಟ್ ಡಿವೈಸ್ ಅಲ್ಲ. ಈ ಸ್ಕ್ಯಾನರ್ ಅನ್ನೋದು ಇನ್ಪುಟ್ ಡಿವೈಸ್ ಆಗಿದೆ. ಸ್ಕ್ಯಾನರ್ ಅನ್ನೋದು ಇನ್ಪುಟ್ ಡಿವೈಸ್ ಆಗಿದೆ. ಆಮೇಲೆ ಈ LCD, ಪ್ರಿಂಟರ್ ಹಾಗೂ ಪ್ಲಾಟರ್ ಇವೆಲ್ಲವೂ ಔಟ್ಪುಟ್ ಡಿವೈಸ್ ಆಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಕ್ಯಾನರ್. ನೆಕ್ಸ್ಟ್ ಆರನೇ ಪ್ರಶ್ನೆ, ಸಂಪೂರ್ಣವಾಗಿ ಅಂತರ್ಸಂಪರ್ಕಿತವಾದ ನೆಟ್ವರ್ಕ್ ಟೋಪಾಲಜಿಗೆ ಇನ್ನೊಂದು ಪರ್ಯಾಯ ಹೆಸರು? ಸಂಪೂರ್ಣವಾಗಿ ಅಂತರ್ಸಂಪರ್ಕಿತವಾದ ನೆಟ್ವರ್ಕ್ ಟೋಪಾಲಜಿಗೆ ಇನ್ನೊಂದು ಪರ್ಯಾಯ ಹೆಸರು? ಆಪ್ಷನ್ 1 ಮೆಸ್, ಆಪ್ಷನ್ 2 ಸ್ಟಾರ್, ಆಪ್ಷನ್ 3
ಟ್ರೀ, ಆಪ್ಷನ್ 4 ರಿಂಗ್. ಸೊ ಸಂಪೂರ್ಣವಾಗಿ ಅಂತರ್ಸಂಪರ್ಕಿತವಾದ ನೆಟ್ವರ್ಕ್ ಟೋಪೋಲಾಜಿಗೆ ಇನ್ನೊಂದು ಪರ್ಯಾಯ ಹೆಸರು ಏನು ಅಂದರೆ ಅದುವೇ ಮೆಸ್. ಇನ್ನೊಂದು ಪರ್ಯಾಯ ಹೆಸರು ಏನಂತ ಕರಿತೀವಿ ಅಂದರೆ ಮೆಸ್ ಅಂಥೇಳಿ ಕರಿತೀವಿ. ಸೊ ನೆಕ್ಸ್ಟ್ 7ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಿರಿ. ಫಸ್ಟ್ನೇ ಬಾಕ್ಸ್ನಲ್ಲಿ ಪೀಳಿಗೆಗಳನ್ನು ಕೊಟ್ಟಿದ್ದಾರೆ, 2ನೇ ಬಾಕ್ಸ್ನಲ್ಲಿ ಅವುಗಳ ಆಕಾರವನ್ನು ಕೊಟ್ಟಿದ್ದಾರೆ. ಸೊ ಪ್ರಥಮ ಪೀಳಿಗೆ, ದ್ವಿತೀಯ ಪೀಳಿಗೆ, ತೃತೀಯ ಪೀಳಿಗೆ ಹಾಗೂ 4ನೇ ಪೀಳಿಗೆ ಅಂತಿದೆ. ಈ ಕಡೆ ಟ್ರಾನ್ಸಿಸ್ಟರ್ಗಳು, ಮೈಕ್ರೋ ಪ್ರೊಸೆಸರ್ಗಳು, ಇಂಟಿಗ್ರೇಟೆಡ್ ಸರ್ಕ್ಯೂಟ್, ನಿರ್ವಾತ ಟ್ಯೂಬ್ಗಳು ಅಂಥೇಳಿ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಥಮ ಪೀಳಿಗೆ. ಪ್ರಥಮ ಪೀಳಿಗೆಯಲ್ಲಿ ನಿರ್ವಾತ ಟ್ಯೂಬ್ಗಳನ್ನು ಬಳಸಲಾಯಿತು. ಪ್ರಥಮ ಪೀಳಿಗೆಯಲ್ಲಿ ನಿರ್ವಾತ ಟ್ಯೂಬುಗಳನ್ನು ಬಳಸಲಾಯಿತು. ಹಾಗೂ ದ್ವಿತೀಯ ಪೀಳಿಗೆಯಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸಲಾಯಿತು. ದ್ವಿತೀಯ ಪೀಳಿಗೆಯಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸಲಾಯಿತು. ಹಾಗೂ ತೃತೀಯ ಪೀಳಿಗೆಯಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟನ್ನು ಬಳಸಲಾಯಿತು. ತೃತೀಯ ಪೀಳಿಗೆಯಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸನ್ನು ಬಳಸಲಾಯಿತು. ಹಾಗೂ 4ನೇ ಪೀಳಿಗೆಯಲ್ಲಿ ಮೈಕ್ರೋ ಪ್ರೊಸೆಸರ್ಗಳನ್ನು ಬಳಸಲಾಯಿತು. ಇದು ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಸೊ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಪ್ರಥಮ ಪೀಳಿಗೆ ಅಂದರೆ ನಿರ್ವಾತ ಟ್ಯೂಬ್ಗಳು ಅಥವಾ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಲಾಯಿತು. ದ್ವಿತೀಯ ಪೀಳಿಗೆಯಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸಲಾಯಿತು. ತೃತೀಯ ಪೀಳಿಗೆಯಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನು ಬಳಸಲಾಯಿತು. ಹಾಗೂ 4ನೇ ಪೀಳಿಗೆಯಲ್ಲಿ ಮೈಕ್ರೋ ಪ್ರೊಸೆಸರ್ಗಳನ್ನು ಬಳಸಲಾಯಿತು. ಸೊ ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ 8ನೇ ಪ್ರಶ್ನೆ, ಯಾವ ಪವರ್ ಪಾಯಿಂಟ್ನ ನೋಟವು ಒಂದು ನಿರೂಪಣೆಯ ಪ್ರತಿ ಸ್ಲೈಡನ್ನು ಥಂಬ್ನೈಲ್ ಆಗಿ ಪ್ರದರ್ಶಿಸುತ್ತದೆ ಮತ್ತು ಸ್ಲೈಡ್ಗಳನ್ನು ಪುನರ್ಜೋಡಣೆಗೆ ಉಪಯೋಗಿಸುತ್ತದೆ? ಯಾವ ಪವರ್ ಪಾಯಿಂಟ್ನ ನೋಟವು ಒಂದು ನಿರೂಪಣೆಯ ಪ್ರತಿ ಸ್ಲೈಡನ್ನು ಥಂಬ್ನೈಲ್ ಹಾಗೂ ಪ್ರದರ್ಶಿಸುತ್ತದೆ ಮತ್ತು ಸ್ಲೈಡ್ಗಳನ್ನು ಪುನರ್ಜೋಡಣೆಗೆ ಉಪಯೋಗಿಸುತ್ತದೆ? ಆಪ್ಷನ್ 1 ಸ್ಲೈಡ್ ಸಾರ್ಟರ್, ಆಪ್ಷನ್ 2 ಸ್ಲೈಡ್ ಮ್ಯೂ, ಆಪ್ಷನ್ 3 ಸ್ಲೈಡ್ ಶೋ, ಆಪ್ಷನ್ 4 ಸ್ಲೈಡ್ ಮಾಸ್ಟರ್. ಸೊ ಯಾವ ಪವರ್ ಪಾಯಿಂಟ್ ನೋಟವು ಒಂದು ನಿರೂಪಣೆಯ ಪ್ರತಿ ಸ್ಲೈಡನ್ನು ಥಂಬ್ನೈಲ್ ಆಗಿ ಪ್ರದರ್ಶಿಸುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸ್ಲೈಡ್ ಸಾರ್ಟರ್. ಸ್ಲೈಡ್ ಸಾರ್ಟರ್. ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ಮತ್ತೆ 9ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ನಲ್ಲಿ ವಿಂಡೋಸ್, 2ನೇದು ಆ್ಯಂಟಿವೈರಸ್, 3ನೇದು ಟ್ಯಾಲಿ, 4ನೇದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂಥೇಳಿ ಇದೆ. ಸೊ ವಿಂಡೋಸ್ಗೆ ಸರಿಯಾದ ಉತ್ತರ ಏನು ಅಂದರೆ ಸಿಸ್ಟಮ್ ಸಾಫ್ಟ್ವೇರ್. ವಿಂಡೋಸ್ಗೆ ಸರಿಯಾದ ಉತ್ತರ ಸಿಸ್ಟಮ್ ಸಾಫ್ಟ್ವೇರ್. ವಿಂಡೋಸ್ ಅನ್ನೋದು ಒಂದು ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ. ಇನ್ನು ಆ್ಯಂಟಿವೈರಸ್ ಅನ್ನೋದು ಯುಟಿಲಿಟಿ ಸಾಫ್ಟ್ವೇರ್ ಆಗಿದೆ. ಆ್ಯಂಟಿವೈರಸ್ ಅನ್ನೋದು ಯುಟಿಲಿಟಿ ಸಾಫ್ಟ್ವೇರ್ ಆಗಿದೆ. ಇನ್ನು ಟ್ಯಾಲಿ ಅನ್ನೋದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಟ್ಯಾಲಿ ಅನ್ನೋದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಇನ್ನು 4ನೇದು ಇಂಟರ್ನೆಟ್ ಎಕ್ಸ್ಪ್ಲೋರರ್, ಇದೊಂದು ಬ್ರೌಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇಂಟರ್ನೆಟ್ ಎಕ್ಸ್ಪ್ಲೋರರ್ ಒಂದು ಬ್ರೌಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಸೊ ವಿಂಡೋಸನ್ನು ನಾವು ಸಿಸ್ಟಮ್ ಸಾಫ್ಟ್ವೇರ್ ಅಂತೇಳಿ ಕರಿತೀವಿ. ಆ್ಯಂಟಿವೈರಸನ್ನು ಯುಟಿಲಿಟಿ ಸಾಫ್ಟ್ವೇರ್ ಅಂತೇಳಿ ಕರಿತೀವಿ. ಟ್ಯಾಲಿಯನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತೇಳಿ ಕರಿತೀವಿ. ಇಂಟರ್ನೆಟ್ ಎಕ್ಸ್ಪ್ಲೋರರ್ ಒಂದು ಬ್ರೌಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ 10ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಸ್ಮೃತಿಗಳು ಕಡಿಮೆ ಪ್ರವೇಶ ಸಮಯವನ್ನು ಹೊಂದಿದೆ? ಈ ಕೆಳಗಿನವುಗಳಲ್ಲಿ ಯಾವ ಸ್ಮೃತಿಗಳು ಕಡಿಮೆ ಪ್ರವೇಶ ಸಮಯವನ್ನು ಹೊಂದಿದೆ? ಆಪ್ಷನ್ 1 ಕಾಂತೀಯ ಸ್ಮೃತಿ, ಆಪ್ಷನ್ 2 ಅರೆವಾಹಕ ಸ್ಮೃತಿ, ಆಪ್ಷನ್ 3 ಕ್ಯಾಚೆ ಸ್ಮೃತಿ, ಆಪ್ಷನ್ 4 ಸೂಪರ್ ಸ್ಮೃತಿ. ಸೊ ಇದಕ್ಕೆ ಸರಿಯಾದ ಉತ್ತರ ಕ್ಯಾಚೆ ಸ್ಮೃತಿ. ಆಪ್ಷನ್ 3 ಕ್ಯಾಚೆ ಸ್ಮೃತಿ. ಈ ಕ್ಯಾಚೆ ಸ್ಮೃತಿ ಏನೆಂದರೆ ಕಡಿಮೆ ಪ್ರವೇಶ ಸಮಯವನ್ನು ಹೊಂದಿದೆ ಅಂಥೇಳಿ ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ 11ನೇ ಪ್ರಶ್ನೆ, ಕಂಪ್ಯೂಟರ್ನ CPU
ಡ್ಯಾಶ್ ಎಂಬ ಲಕ್ಷಾಂತರ ಸೂಕ್ಷ್ಮ ಸ್ವಿಚ್ಗಳನ್ನು ಹೊಂದಿದೆ. ಕಂಪ್ಯೂಟರ್ನ CPU ಡ್ಯಾಶ್ ಎಂಬ ಲಕ್ಷಾಂತರ ಸೂಕ್ಷ್ಮ ಸ್ವಿಚ್ಗಳನ್ನು ಹೊಂದಿದೆ. ಆಪ್ಷನ್ 1 ಬಿಟ್ಗಳು, ಆಪ್ಷನ್ 2 ರಿಜಿಸ್ಟರ್ಗಳು, ಆಪ್ಷನ್ 3 ಕೌಂಟರ್ಗಳು, ಆಪ್ಷನ್ 4 ಟ್ರಾನ್ಸಿಸ್ಟರ್ಗಳು. ಸೊ ಕಂಪ್ಯೂಟರ್ನ CPU ಡ್ಯಾಶ್ ಎಂಬ ಲಕ್ಷಾಂತರ ಸೂಕ್ಷ್ಮ ಸ್ವಿಚ್ಗಳನ್ನು ಹೊಂದಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಟ್ರಾನ್ಸಿಸ್ಟರ್ಗಳು. ಆಪ್ಷನ್ 4 ಟ್ರಾನ್ಸಿಸ್ಟರ್ಗಳು. ಇನ್ನು CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತೇಳಿ ನೋಡ್ಬೋದು. CPUನ ಲಾಂಗ್ ಫಾರ್ಮ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿ ನೋಡ್ಬೋದು. ಆಮೇಲೆ ಕಂಪ್ಯೂಟರ್ನ ಮೆದುಳು ಯಾವುದು ಅಂದರೆ CPUಗೆ ಕರೀತಾರೆ. ಕಂಪ್ಯೂಟರ್ನ ಮೆದುಳು ಯಾವುದು ಅಂದರೆ CPUಗೆ ಕರೀತಾರೆ. ಆಮೇಲೆ ಕಂಪ್ಯೂಟರ್ನ CPUನ ಡ್ಯಾಶ್ ಲಕ್ಷಾಂತರ ಸೂಕ್ಷ್ಮ ಸ್ವಿಚ್ಗಳು ಯಾವುವು ಅಂದರೆ ಟ್ರಾನ್ಸಿಸ್ಟರ್ಗಳು. ನೆಕ್ಸ್ಟ್ 12ನೇ ಪ್ರಶ್ನೆ. ಈ ಕೆಳಗಿನಗಳಲ್ಲಿ MS ವರ್ಡ್ನಲ್ಲಿನ ಕಡತಗಳ ಸರಿಯಾದ ವಿಸ್ತರಣೆಯನ್ನು ಯಾವುದು ಸೂಚಿಸುತ್ತದೆ? ಈ ಕೆಳಗಿನಗಳಲ್ಲಿ MS ವರ್ಡ್ನಲ್ಲಿನ ಕಡತಗಳ ಸರಿಯಾದ ವಿಸ್ತರಣೆಯನ್ನು ಯಾವುದು ಸೂಚಿಸುತ್ತದೆ? ಆಪ್ಷನ್ 1 .md, ಆಪ್ಷನ್ 2 .xls, ಆಪ್ಷನ್ 3 .doc, ಆಪ್ಷನ್ 4 .ppt. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 .doc. ಇದು MS ವರ್ಡ್ನಲ್ಲಿನ ಕಡತಗಳ ಸರಿಯಾದ ವಿಸ್ತರಣೆಯನ್ನು ಸೂಚಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟ್ 13ನೇ ಪ್ರಶ್ನೆ. ಡ್ಯಾಶ್ ಇದು ಮನುಷ್ಯ ಹಾಗೂ ಮಷಿನ್ ನಡುವೆ ಇಂಟರ್ಫೇಸ್ನಂತೆ ವರ್ತಿಸುತ್ತದೆ. ಡ್ಯಾಶ್ ಇದು ಮನುಷ್ಯ ಹಾಗೂ ಮಷಿನ್ ನಡುವೆ ಇಂಟರ್ಫೇಸ್ನಂತೆ ವರ್ತಿಸುತ್ತದೆ. ಆಪ್ಷನ್ 1 ಆಪರೇಟಿಂಗ್ ಸಿಸ್ಟಮ್, ಆಪ್ಷನ್ 2 ಕಂಪೈಲರ್, ಆಪ್ಷನ್ 3 ಇಂಟರ್ಪ್ರೆಟರ್, ಆಪ್ಷನ್ 4 ಅಸೆಂಬ್ಲರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಆಪರೇಟಿಂಗ್ ಸಿಸ್ಟಮ್. ಈ ಆಪರೇಟಿಂಗ್ ಸಿಸ್ಟಮ್ ಇದು ಮನುಷ್ಯ ಹಾಗೂ ಮಷಿನ್ ನಡುವೆ ಇಂಟರ್ಫೇಸ್ನಂತೆ ವರ್ತಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟ್ 14ನೇ ಪ್ರಶ್ನೆ. ಫ್ಲಾಪಿ ಡಿಸ್ಕ್ ಇದು ಒಂದು ಡ್ಯಾಶ್ ಆಗಿದೆ. ಫ್ಲಾಪಿ ಡಿಸ್ಕ್ ಇದು ಒಂದು ಡ್ಯಾಶ್. ಆಪ್ಷನ್ 1 ಸೆಕೆಂಡರಿ ಮೆಮೊರಿ, ಆಪ್ಷನ್ 2 ಪ್ರೈಮರಿ ಮೆಮೊರಿ, ಆಪ್ಷನ್ 3 ವೋಲ್ಟೈಲ್ ಮೆಮೊರಿ, ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸೆಕೆಂಡರಿ ಮೆಮೊರಿ. ಫ್ಲಾಪಿ ಡಿಸ್ಕ್ ಇದು ಒಂದು ಸೆಕೆಂಡರಿ ಮೆಮೊರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟ್ 15ನೇ ಪ್ರಶ್ನೆ. 1 KB ಮೆಮೊರಿ ಯಾವುದಕ್ಕೆ ಸಮ? 1 KB ಮೆಮೊರಿ ಯಾವುದಕ್ಕೆ ಸಮ? ಆಪ್ಷನ್ 1 1000 ಬೈಟ್ಸ್, ಆಪ್ಷನ್ 2 1000 ಬಿಟ್ಸ್, ಆಪ್ಷನ್ 3 1024 ಬೈಟ್ಸ್, ಆಪ್ಷನ್ 4 1024 ಬಿಟ್ಸ್. ಸೊ 1 KB ಮೆಮೊರಿ ಯಾವುದಕ್ಕೆ ಸಮ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1024 ಬೈಟ್ಸ್. 1024 ಬೈಟ್ಸ್ಗೆ ನಾವು 1 KB ಅಂಥೇಳಿ ಕರಿತೀವಿ. ಸೊ 8 ಬಿಟ್ ಅಂದರೆ 1 ಬೈಟ್ ಅರ್ಥ. 8 ಬಿಟ್ ಅಂದರೆ 1 ಬೈಟ್ ಆಗುತ್ತೆ. ಸೊ 1024 ಬೈಟ್ ಅಂದರೆ 1 KB ಅರ್ಥ. ಅದೇ ರೀತಿ 1024 KB ಅಂದರೆ 1 MB ಅರ್ಥ. ಅದೇ ರೀತಿ 1024 MB ಅಂದರೆ 1 GB ಅಂತ ಅರ್ಥ. ಸೊ 8 ಬಿಟ್ ಅಂದರೆ 1 ಬೈಟ್ ಆಗುತ್ತೆ. 1024 ಬೈಟ್ ಅಂದರೆ 1 KB ಆಗುತ್ತೆ. 1024 KB ಅಂದರೆ 1 MB ಆಗುತ್ತೆ. 1024 MB ಅಂದರೆ 1 GB ಆಗುತ್ತೆ. ಸೊ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟು. ಸೊ ಒಂದು ಸಾರಿ ಸರಿಯಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ.
ಸೊ ಇದಾಗಿತ್ತು ಇಂದಿನ ತರಗತಿ. ಹಾಗೂ ಮುಂದಿನ ತರಗತಿಯಲ್ಲಿ ಮತ್ತೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಸಂಭವನೀಯ ಪ್ರಮುಖ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ. ಇಲ್ಲಿಯವರೆಗೂ ನನ್ನ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.